ಒಟ್ಟಾರೆ ಅಗವಣಿ ಪತ್ರೆಯ ತಂದು ಒತ್ತು ಹೋಗದ ಮುನ್ನ ಪೂಜಿಸೋ ಒತ್ತು ಹೋದ ಬಳಿಕ ನಿನ್ನ ನಾಡು ಬಲ್ಲ ಒತ್ತು ಹೋದ ಬಳಿಕ ನಿನ್ನ ನಾಡು ಬಲ್ಲ ಒತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತೊತ್ತು ಕೆಲಸವ ಕೂಡಲ ಸಂಗಮ ದೇವರ ಒತ್ತಾರೆ ಎತ್ತು ಅಘವಣಿ ಪತ್ರೆಯ ತಂದು ಎಲ್ಲಿದೆಯೋ? ಓ ಯಾರ ನೀನಾ? ಯಾವಾಗ ಬಂದೆ? ಈ ಮಳೆ ಬೆಳಗಿಂದ ಬರ್ತಾನೆ ಇದೆ, ಯಾವಾಗ ನಿಲ್ತಾ ಏನೋ. ನಾವಲ್ಲೇ ಮಾತಾಡ್ತಾನೆ ಇದ್ದೀನಿ, ಏನ್ ಮಾಡ್ತಿದ್ದೆ ನೀನು? ನಾನಾ ನಾಟಕವನ್ನು ಓದ್ತಿದ್ದೆ ಕಣಪ್ಪ. ಅಲ್ಲ, ನಾನು ಅವಳೇ ಮಾತಾಡ್ತಾನೆ ಇದ್ದೀನಿ, ನೀನು ಬುಕ್ ಓದ್ತಾ ಇದೀಯಾ? ಜಾಸ್ತಿ ಓದ್ಬೇಡ್ಕಣೋ, ಹುಚ್ಚ ಆಗ್ಬಿಟ್ಟಿದ್ಯಾ? ಯಾರು ಪುಸ್ತಕಗಳನ್ನ ಓದೋದ್ರಿಂದ ಹುಚ್ಚರಾಗ್ತಾರ? ಕತೆ, ಕಾದಂಬರಿ, ನಾಟಕಗಳು ಇವನ್ನೆಲ್ಲ ಓದೋದ್ರಿಂದ ತಿಳ್ಕೊಳ್ಳೋದ್ರಿಂದ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ. ಕತೆ, ಕಾದಂಬರಿ ಇವುಗಳನ್ನ ಓದೋದ್ರಿಂದ ಯಾವತ್ತೂ ಹುಚ್ಚರಾಗೋದಿಲ್ಲ ಕಣಪ್ಪ. ಸಾಕ್ ಮಾಡ್ಕೊಳ್ಳಿ ನಿನ್ನ ಲೆಕ್ಚರ್ನ. ಒಂದು ಮಾತಾಡೋದಕ್ಕೆ ಎಷ್ಟೊಂದು ಕಷ್ಟ ಬಂದ್ಯಾ? ಸರಿ ಸಾಕ್ ಮಾಡು. ಏನು ಆರಾಮಿದ್ಯಾ? ಆರಾಮಿದ್ದೀನಿ. ಹೌದು, ನಿನ್ ಪಾಡಿಗೆ ನಿನ್ ಬುಕ್ ಓದ್ತಾ ಇದೆಯಾ? ಮನೆಯಲ್ಲಿ ಯಾರೂ ಕಾಣ್ತಾ ಇಲ್ಲ, ಎಲ್ಲಿ ಹೊರಗಡೆ ಹೋಗಿದ್ದಾರಾ? ಅವು ಸಾಮಂತರಿಗೆ ಹೋಗಿರ್ಬೇಕಲ್ವಾ? ಎಲ್ಲಿ ಹೋಗಿದ್ದಾರೆ ಹೇಳು? ಅಲ್ಲೋ, ಪ್ರಶ್ನೆಗಳನ್ನು ನೀನೇ ಕೇಳ್ತೀಯಾ, ಉತ್ತರಗಳನ್ನು ನೀನೇ ಹೇಳ್ತೀಯಾ. ನನ್ಗೆ ಸ್ವಲ್ಪ ಮಾತಾಡ್ಲಿಕ್ಕಾದ್ರೂ ಬಿಡೋ ನೀನು. ಹೇಳು ಗೆಳೆಯ, ಎಲ್ಲಿ ಹೋಗಿದ್ದಾರೆ? ಹೊರಗಡೆ ಹೋಗಿದ್ದಾರಾ? ನೋಡ್ಕಣ, ಬೆಳಗ್ಗೆನೆ ದೇವಸ್ಥಾನಕ್ಕೆ ಅಂತ ಹೋದ್ರು. ಅದೇ ಮಳೆ ಬರ್ತಿದೆಯಲ್ಲ, ಪೂಜೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಮಳೆ ಬೇರೆ ಬರ್ತಾ ಇದೆ. ಅದೇ ಬರ್ತಾ ಇದೀವಿ ಅಂತ ಹೇಳಿ ಈಗ ಫೋನ್ ಮಾಡಿ ಹೇಳಿದ್ರು. ಹಾಗಾದ್ರೆ ಸರಿ ಬಿಡು. ಮತ್ತೆ ಇದೇನು ವಿಶೇಷ? ಏನಪ್ಪ? ಮತ್ತೆ ಯಾವ ನಾಟಕ ಓದ್ತಿರೋದು? ನಾನಾ ನಿವೃತ್ತಿ ಅಂತ ನಾಟಕ. ಹೌದಾ? ಯಾರು ಬರ್ತಿದ್ದು? ಇದು ಅಣ್ಣಾಜಿ ಕೃಷ್ಣ ರೆಡ್ಡಿ ಅವ್ರು ಬರ್ತಿರೋದು. ಹೌದಾ? ನಾನು ನಾಟಕ ಓದಿ ಬಹಳ ದಿನ ಗೆಳೆಯ. ಹಾ, ಹೊರಗೆ ನೋಡಿದ್ರೆ ತುಂಬಾ ಮಳೆ, ಮನೆಗೆ ಹೋಗಿ ಲೇಟ್ ಆಗುತ್ತೆ. ಹೌದು. ಒಂದು ಕೆಲಸ ಮಾಡೋಣ, ಏನು? ನೀನು ನಾಟಕ ಓದ್ತಾ ಇದ್ದು, ನಾನು ಕೇಳುತ್ತೇನೆ. ಸರಿ ಆಯ್ತು, ಬಾ ಒಳಗಡೆ ಹೋಗೋಣ.
ಮಗ ಅಜ್ಜಿ ಬಾಯಿ ಮುಚ್ಚ ಅಜ್ಜಿ ಬಾಯಿ ವಾಸನೆ ನೀರ್ ತಗೊಂಬರು ತುಂಬಾ ನೀರಡಿಕೆ ಆಗಿದೆ ಅಜ್ಜಿ ಯಾವಾಗ್ಲೂ ನಾನೇ ಕೊಡ್ಬೇಕು ನನಗೆ ಆ ಬಾಲ್ ಕೊಡು ಬಾಲು ನನಗೆ ಗೊತ್ತಾಗಲ್ಲ ಮಗ ನಿಮ್ಮ ಅಪ್ಪನ ಕರಿಯೋ ಕೆಲ್ಸಕ್ಕೆ ನಾನು ಹೋಗೇನ ಅಮ್ಮ ಅದೇ ನನಗ ಯಾವಾಗ ನನ್ ಕರ್ಕೊಂತೀಯೋ ಅಮ್ಮ ಆಯ್ತಮ್ಮ ನನ್ ಪಾಡಿಗೆ ನಾನು ಇರ್ತೀನಿ ನನ್ ಮಗನ ಸಿಕ್ಕರಿಯವ್ವ ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಇಷ್ಟು ಜೋರಾಗಿ ಮನೆಯಲ್ಲಿ ಗಲಾಟೆ ಮಾಡ್ತಾ ಇದೀಯಾ ಸ್ವಲ್ಪನಾದ್ರೂ ಬುದ್ಧಿ ಇರ್ತಿಲ್ಲ ನಿನಗೆ ಯಾಕೆ ಏನಾಗಿದೆ ನಿನಗೆ ಏನ್ರಿ ನೀವ್ ಹೇಳೋದು ನಾನ್ ಮಾತಾಡಿದ್ರ ಕೃಷ್ಣ ಜೊತೆಗಿ ಹೆಚ್ಚು ಅವರು ಹಾಡಾಡ್ದಂಗಿರುತ್ತಲ್ವಾ ಸಾಕು ಬಾಯಿ ಮುಚ್ಚೆ ಅಮ್ಮ ಏನ್ ಅಮ್ಮ ಏನಾಯ್ತು ಯಾವಾಗ್ಲೂ ಸಿಟ್ಟಿನಿಂದ ಹೆಂಗು ಮಗ ಹೇಳ್ತಿ ಮಕ್ಳಿಗೂ ಸಮಯ ಕೊಡು ಆಯ್ತಮ್ಮ ಕೊಡ್ತೀನಿ ಅಮ್ಮ ನೀನು ಊಟ ಮಾಡಿದಮ್ಮ ಕತ್ತಲೆಯನ್ನು ಮೀರಿ ಬೆಳಕನ್ನು ನೀಡಿದಾಗಲೇ ತನಗೆ ಹಾಗೆ ಮುನಿದವರಿಗೆ ಕಷ್ಟಗಳನ್ನು ಮೀರಿ ಬೆಳಕು ನಿಂತಾಗಲೇ ಬದುಕಿಗೊಂದು ಬೆಲೆ. ಇದು ನನ್ನ ಕುಟುಂಬ. ಹೆಂಡತಿ, ಮಗ, ಮಗಳು, ತಾಯಿ ಹಾಗೂ ನಾನು. ಬರೀ 4 ಜನರ ಈ ಕುಟುಂಬಕ್ಕಾಗಿ ನಾನು ಸುಮಾರು 35 ವರ್ಷಗಳ ಕಾಲ ಉದ್ಯೋಗವನ್ನು ಮಾಡುತ್ತಿದ್ದೆ. ಹಾಗೆಯೇ ನನಗೆ ಮೊದಲು ಉದ್ಯೋಗ ಬಂದಾಗ ನನ್ನ ತಾಯಿ ಬಹಳ ಖುಷಿಯನ್ನು ಪಟ್ಟಿದ್ದಳು. ಸಂಸಾರದ ಒಂದು ಜವಾಬ್ದಾರಿಯನ್ನು ಹೊರಿಸುವ ಉದ್ದೇಶದಿಂದ ನನಗೊಂದು ಹುಡುಗಿಯನ್ನು ನೋಡಿ ಮದುವೆಯನ್ನು ಮಾಡಿದರು. ಆದರೆ ಮೊದಲು ನನ್ನ ಸಂಸಾರವು ಸಹ ತುಂಬಾ ಖುಷಿಯಿಂದ ಸಾಗುತ್ತಿತ್ತು. ನನ್ನ ನಿವೃತ್ತಿಯ 2 ವರ್ಷಕ್ಕಿಂತ ಮುಂಚಿತವಾಗಿ ನನ್ನ ತಾಯಿ ಬಹಳ ಅನಾರೋಗ್ಯಕ್ಕೆ ಈಡಾದಳು. ಅದು ಎಷ್ಟರ ಮಟ್ಟಿಗೆ ಎಂದರೆ ತನ್ನ ಮೇಲೆ ಯಾವುದೇ ಜ್ಞಾನ ಇಲ್ಲದೆ ಮಲಮೂತ್ರಗಳನ್ನು ಮಾಡಿಕೊಳ್ಳುವಷ್ಟರ ಮಟ್ಟಿಗೆ. ಆದ್ದರಿಂದ ನನ್ನ ಹೆಂಡತಿ ರೋಸೆದ್ದು ಆಕೆಯನ್ನು ವೃದ್ಧಾಶ್ರಮಕ್ಕೆ ಸೇರಿಸು ಎಂದು ನನ್ನನ್ನು ಒತ್ತಾಯ ಮಾಡಿದರು. ಆನಂತರ ಏನಾಯಿತು ಎಂಬುದನ್ನು ನೀವೇ ನೋಡಿ. ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ ತನಗಾದ ಹಾಗೇನು ಅವರಿಗಾದ ತೇಗೇನು ತನುವಿನ ಕೋಪ ತನ್ನ ಹಿರಿತರದ ಕೇಳು ಮನದ ಕೋಪ ತನ್ನ ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ ನೋಡು ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕು. ಅದಕ್ಕೆ ಬೆಳಿಗ್ಗೆ ಎದ್ದು ನಾನು ಬೇಗ ಹೋಗ್ಬೇಕಾಗಿತ್ತು. ಊಟ ಬಡಿಸಿ. ಅಯ್ಯೋ ಬಡ್ಸೇನ್ ಬಿಡ್ರಿ ಸೈಕಲ್ ತಗೊಂಡು ಒಳಗ್ ಬನ್ರಿ. ಅಲ್ರಿ ನೀವು ಬೆಳಗ್ಗಿಂದ ರಾತ್ರಿ ತನಕ ನೀವಾಯ್ತು ನಿಮ್ ಕೆಲ್ಸ ಆಯ್ತು. ಅದು ಬಿಟ್ರೆ ನಿಮ್ಮ ಅಮ್ಮ ಆಯ್ತು. ನಮ್ ಸಿಗೋದ ರಾತ್ರಿ ಊಟ ಮಾಡ್ಬೇಕಾದಾಗ ಈಗ್ಲೂ ಸಿಟ್ಟಿಂದಿದ್ರೆ ಹಾಗ್ರಿ. ಯಾಕೆ ಈ ತರ ಮಾತಾಡ್ತೀಯ? ನೋಡು, ಹೊರಗಡೆ ಹೋಗಿ ದುಡಿಯೋದಂದ್ರೆ ಸಣ್ಣ ಮಾತ. ಅದರಲ್ಲಿ ಈ ಸರ್ಕಾರಿ ಕೆಲಸ ಅಂದ್ರೆ ಬಹಳ ತಲೆ ನೋವಿನ ಕೆಲಸ. ಅಂತದ್ರಲ್ಲಿ ಆಯ್ತು ಬಿಡು, ಮೊದಲು ಊಟಕ್ಕೆ ಬಡಿಸಿ. ನಾನು ಹೇಳೋದು ದುಡಿಮೆನಾ? ದುಡಿಮೆ ಅಂತ ದುಡಿಮೆ ನಾನು ಮಾಡ್ಕೊಂತೀನಿ ಬಿಡ್ರಿ. ಅದೇನಿದೆ ಸೈಕಲ್ ತಗೊಂಡು
ಸಾಧ್ಯ ಆಗ್ತಿತ್ತಾ? ಯಾಕೆ ಈ ತರ ಮಾಡ್ತೀಯ? ಮಗ ಅಮ್ಮ, ಯಾಕೋ ಮಗ ಹೆಂಡತಿ ಜೊತೆ ಬರೇ ಜಗಳ ಆಡ್ತಾ ಇದ್ರೆ ಹೆಂಗೋ ಒಸಿ ಅವ್ರಿಗೂ ಸಮಯ ಕೊಡು. ಕೂತ್ಕೊಳ್ಳ. ನಾವು ಹೇಳಿದ್ರೆ ಎಲ್ಲ ತಪ್ಪು. ಏ, ಸಾಕ್ ಬಾಯಿ ಮುಂಚೆ ಯಾಕೆ ಈ ತರ ಕಟ ಅಂತ ಇದೀಯಾ? ಅಮ್ಮ, ಊಟ ಆಯ್ತೇನಮ್ಮ? ಸರಿ, ನೀನ್ ಹೇಳಿದಂಗೆ ಇವ್ರಿಗೂ ಸಮಯ ಕೊಡ್ತೀನಿ. ಆಯ್ತೇನಮ್ಮ? ಆಯ್ತು. ಅದೇನು ಹೇಳಿ, ಏನು ಹೇಳ್ತಾ ಇದ್ದಲ್ಲ, ಏನು ಹೇಳು? ಅಲ್ಲ ರೀ ಏನ್ರಿ ಆ? ಅದ್ಯಾಕೆ ಈ ರೀತಿ ಒಂಥರ ಭದ್ರ ಕಳ್ತಾರೆ ಇದ್ದೋಳು ಯಾಕೆ ಈ ತರ ನುಡಿತಾ ಇದೀಯಾ? ಈ ಸಾರಿ ದಸರಾಗೆ ಒಂದ್ ಬಂಗಾರ ಸರ ತಂದ್ಕೊಡ್ತೀರಾ? ಕೇಳಿದ್ರೇನಪ್ಪ? ಅಲ್ಲ ಕಡೆ, ನೀನು ಯಾವಾಗ ರೀ ರೀ ಅಂತ ನೀನು ನುಡಿದಾಗಿನೇ ಗೊತ್ತಾಯ್ತು ನನಗೆ. ನೀನು ಏನೋ ಒಂದು ದೊಡ್ಡದಾಗಿ ನನ್ನ ಜೋಡಿ ಕಟ್ಟಿ ಬಿಡುತ್ತೆ ಇವತ್ತು ಅಂತ ಅನ್ಕೊಂಡೆ. ಆದ್ರೂ ಆಗಿದೆ. ಅಲ್ಲ ಕಡೆ, ನಮ್ಮ ತಂದೆ ತೀರಿಕೊಂಡು 5 ವರ್ಷವೂ ಆಗಿಲ್ಲ. ಅಮ್ಮ ಈಗಲೂ ಕೈಯಲ್ಲಿ ಹಿತ್ತಾಳೆ ಬಳೆಯನ್ನ ಹಾಕೊಂಡಿದ್ದಾಳೆ. ಅಂಥದ್ರಲ್ಲಿ ನಾನು ಎಷ್ಟೋ ಕಷ್ಟಪಟ್ಟು ದುಡಿದಂತ ಹಣವನ್ನ ತಾಯಿ ಬೆಳೆಗಾಗಿ ಹೂಡಿಡ್ತಾ ಇದ್ದೀನಿ. ಎಷ್ಟು ಕಷ್ಟಪಟ್ಟರು ಅದು ಸಾಧ್ಯನೇ ಆಗ್ತಾ ಇಲ್ಲ. ಏಕೆಂದ್ರೆ ಮನೆಯ ಖರ್ಚು, ಎಲ್ಲ ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ಜಾಸ್ತಿ ಆಗ್ತಾ ಇದೆ. ಕೂಡಿಟ್ಟ ಹಣವೆಲ್ಲ ಖರ್ಚಾಗ್ತಾ ಇದೆ. ಇಂಥದ್ರಲ್ಲಿ ನೀನು ಸರ ಕೇಳ್ತಾ ಇದೆಯಲ್ಲ, ಸ್ವಲ್ಪ ಆದ್ರೂ ನಿನಗೆ ಬುದ್ಧಿ ಐತಿಲ್ಲ ಕಣೆ. ಅಂದ್ರೆ ನೀವೇನ್ರಿ ಹೇಳ್ತಿದ್ದೀರಾ? ಅಲ್ರಿ ನಿಮ್ಮ ಅಮ್ಮಗೂ ನನಗೂ ಒಂದೇನ? ನಿಮ್ಮ ಅಮ್ಮೇನೋ ಈಗ ಹರೆ ಹುಡುಗಿ ಅಲ್ಲ. ಮೈ ತುಂಬಾ ಸರ ಬಳೆ ಹಾಕೊಂಡು ಊರ್ ತುಂಬಾ ಬಾಯಿ ಮುಚ್ಚು. ಏನಂತ ಮಾತಾಡ್ತಿ? ಇಷ್ಟಕ್ಕೆ ಯಾಕೆ ಅದಂತ ಮಾಡ್ತೀಯ? ಆಯ್ತು ಬಿಡು, ತಂದು ಕೊಡ್ತೀನಿ. ಹೋಗಿ ಬಿತ್ಕೋ. ಹೋಗ್ತೀನಿ ಬಿಡ್ರಿ. ಏನ್ ಕೇಳಿದ್ರು ಕೊಡ್ಸಲ್ಲ ಅಂತೀರಾ? ಹೋಗು ಸುಮ್ಮನೆ, ಬೆಳಿಗ್ಗೆ ಹೋಗ್ಬೇಕಾದ್ರೆ ಮಲಗು. ಅಮ್ಮ, ಯಾಕೋ ಹೇಳ್ತೀನ ಬೈತೀಯ? ನನ್ಗೆ ಏನ್ ತಗೊಂಡು ಏನ್ ಮಾಡೋದಾಯ್ತು? ಊರು ಹೋಗಂತಿದೆ, ಕಾಡು ಬಾ ಅಂತಿದೆ. ಹೇಳ್ತಿ ಏನ್ ಕೇಳ್ತಿದೆ? ಸರ ತಾನೇ ಕೊಡ್ಸು. ಅವ್ಳು ಖುಷಿಯಾಗಿದ್ರೆ ನಮ್ ಕುಟುಂಬ ಸುಂದರವಾಗಿ ಕಾಣುತ್ತೆ ಮಗ. ಯಾಕೋ ನೋಡಮ್ಮ, ನೀನ್ ಯಾಕೆ ಕಳ್ತೀಯಮ್ಮ? ಅವಳಿಗೂ ಮೊದಲು ತಿಂತಿದ್ದೆ ಅದಂತ. ಆಯ್ತು ಬಿಡಮ್ಮ, ನೀನ್ ಹೇಳಿದಾಗೇನೆ ತಂದು ಕೊಡ್ತೀರ ಬಿಡು. ಆದ್ರೆ ನಿನ್ನ ಒಂದು ಆಸೆ ಈಡೇರ್ಸಕ್ಕೆ ಆಗ್ತಾ ಇಲ್ಲಮ್ಮ. ಆಯ್ತಮ್ಮ. ಈ ಭೂಮಿಯಷ್ಟು ಭಾರವನ್ನು ತಾಯಿ ಕೂಡ ಹೊರುತ್ತಾಳೆ. ನಾನು ಕೂಡ ನನ್ನ ಹೆಂಡತಿಯ ಸಣ್ಣ ಪುಟ್ಟ ಬಯಕೆಗಳನ್ನು ನಾನು ಸದಾ ಈಡೇರಿಸುವ ಮೂಲಕ ಪ್ರೀತಿಗೆ ಪಾತ್ರನಾಗುತ್ತೆ. ಕೆಲವೊಂದು ಸಲ ಒಡಪುಗಳನ್ನು ಕೇಳುವಂತೆ ಬುದ್ಧಿವಾದ, ಜಿದ್ದಿ, ಜೀಡಿ, ಸಿಟ್ಟಿನಿಂದ ಗಂಭೀರವಾದ ಧ್ವನಿಯಿಂದ ಭಯಪಡಿಸಿ ಅತ್ಯಾಚಾರವನ್ನು ಮಾಡಿಸುತ್ತಿದ್ದೆ. ಆಗ ಅವಳ ಆ ಸೇವೆಯಲ್ಲಿ ತಿರಸ್ಕಾರದ ನೋಟ, ಟೊಂಕು ನುಡಿಗಳು ನನಗೆ ಕೇಳುತ್ತಿದ್ದವು. ನಾನು ಕೂಡ ಕೇಳಿಸಿಕೊಂಡು ಹೀಗೆ ಯೋಚಿಸುತ್ತಿದ್ದೆ, ಎಷ್ಟೇ ಆದರೂ ಹೊರಗಿನಿಂದ ಬಂದವಳು ನನ್ನ ಮಗ BA ಓದುವ ವಿದ್ಯಾರ್ಥಿ. ಅವನಿಗೂ ಅಜ್ಜಿಯ ಸಂಗಡ ಬೇಡವಾಗಿತ್ತು. ಇವತ್ತು ನಮ್ಮ ಸ್ನೇಹಿತರೆಲ್ಲ ನಮ್ಮ ಮನೆಗೆ ಬರ್ತಾರೆ. ಅವ್ರು ಬಂದಾಗ ಅಜ್ಜಿನ ಹೊರಗಡೆ ಬಿಡಬೇಡ. ಅಯ್ಯೋ ಆಯ್ತು ಬಿಡಪ್ಪ. ಅಜ್ಜಿ, ಅಮ್ಮ, ಯಾಕಂದ್ರೆ ಅಜ್ಜಿ ತುಂಬಾ ವಾಸನೆ ಇರುತ್ತೆ. ಅಯ್ಯೋ ಆಯ್ತು ಬಿಡಪ್ಪ. ಆ ಮುದುಕಿ ಅಲ್ಲೇ ಇಲ್ಲೇ ಎಲ್ಲೋ ಒಂದ್ ಕಡೆ ಮೂಲೆನಲ್ಲಿ ಬಿದ್ದಿರುತ್ತೆ. ಎಲ್ಲಮ್ಮ ಓಡಾಡುತ್ತೆ. ನಾನು
ಬರಕ್ಕೆ ಎಷ್ಟೊತ್ತಾಗುತ್ತೋ ಏನು. ಅಮ್ಮ ಬೇರೆ ಒಬ್ಳೇ ಇರ್ತಾಳೆ. ಅಲ್ಲ ಕಡೆ ಸ್ವಲ್ಪ ತಿಂಡಿ ತಿನ್ಸಿ ಹೋಗ್ಬಾರ್ದಾ? ಹಾ? ಅದ್ ನೀವ್ ಅದೇನಲ್ರಿ? ತಿನ್ಸಿ ಆಫೀಸ್ ನೋಡಿ. ನಾನ್ ಹೋಗ್ಬೇಕಾಗಿದೆ. ಮಗ ಅಲ್ಲ ಕಡೆ ನಾನು ಹೇಳಿದ ಕೇಳಿ. ಅದ್ ಆಫೀಸ್ ಆಗತ್ರಿ, ಹೋಗ್ಬೇಕು ಮಾರ್ಕೆಟ್ಗೆ. ಓ, ಯಾಕಂದ್ರೆ ನೀನು ದೊಡ್ಡ ವಿಶ್ವ ಸುಂದರಿ ತಾನೆ. ಪಾಪ ಬಿಸಿಲಿಗೆ ಕರ್ಗೋಗ್ಬಿಡ್ತೀಯ ಇಲ್ಲ ಕಪ್ಪಾಗ್ಬಿಡ್ತೀಯ. ಆಯ್ತು, ಹೋಗು. ಅಲ್ಲ ರೀ, ನನ್ಗ ಹೇಳ್ಬೇಕಂತ ಅಂತ ಇದ್ರೆ ನಿಮ್ಗ ಸಮಾಧಾನನೇ ಇರಲ್ಲ. ಏನೋ ಒಂದು ಹೇಳ್ತಾ ಇರ್ಬೇಕು, ಬೈತಾ ಇರ್ಬೇಕು ಇವ್ರಿಗೆ. ಯಾವಾಗ್ಲೂ ನನ್ನ ಭಯನ ಆಯ್ತು. ನನ್ ಬಿಸಿಲಾಗತ್ತೆ, ಹೊರಡ್ಬೇಕು. ಸರಿನಾ ಮಗ? ಹುಷಾರಪ್ಪ ಮನೆ ಕಡೆ. ಆಯ್ತಮ್ಮ. ಮಾರ್ಕೆಟ್ ಹೋಗ್ಬಿಟ್ಟು ಬರ್ತೀವಿ ನಾವು. ಬಾರಮ್ಮ ಹೋಗೋಣ. ಏ ಮಗ, ಬಾರೋ ಇಲ್ಲಿ. ನೋಡು, ನನಗೆ ಆಫೀಸ್ಗೆ ಹೋಗಕ್ಕೆ ಟೈಮ್ ಆಗುತ್ತೆ. ಸ್ನಾನ ಮಾಡಬೇಕು, ಟಿಫಿನ್ ಮಾಡಬೇಕು, ಗೊತ್ತಾಗುತ್ತೆ. ನೀನಾದ್ರೂ ನಿಮ್ಮ ಅಜ್ಜಿಗೆ ತಿಂಡಿ ತಿನ್ಸು. ಅಪ್ಪ, ನಾನು ನನ್ನ ಸ್ನೇಹಿತರಿಗೋಸ್ಕರ ಕಾಯ್ತಾ ಇದ್ದೀನಪ್ಪ. ನೋಡ್ಕ ಟಿಪ್ ಟಾಪ್ ಆಗಿ ಬಂದಿದ್ದೀನಿ. ಅಪ್ಪ ನೀನೇ ತಿನ್ಸಪ್ಪ. ಅಲ್ಲೋ, ಯಾಕ್ರೋ ನನ್ನ ಮಾತು ಕೇಳು ಸ್ವಲ್ಪ. ಯಾಕೆ ಈ ಥರ ಮಾಡ್ತೀನಿ? ಅಲ್ಲ ಕಣೋ, ನಿಮ್ಗೆ ಈಗ ಅರ್ಥ ಆಗಲ್ಲ. ನಾಳೆ ನಿಮಗೆ ಮದುವೆ ಆಗಿ ಹೆಂಡತಿ ಮಕ್ಕಳು ಬರ್ತಾರೆ ನೋಡು, ಆಗ ನಿಮಗೆ ಏನಂತ ಗೊತ್ತಾಗುತ್ತೋ. ನನಗೂ ಅವರ ಮಾತುಗಳನ್ನು ಕೇಳಿ ಸಿಟ್ಟು ನೆತ್ತಿಗೇರಿತು. ಆ ಕ್ಷಣ ಇದನ್ನೆಲ್ಲ ನೋಡ್ತಾ ಕೇಳ್ತಾ ಮಲಗಿದ್ದ ತಾಯಿಯ ನೋಡುತ್ತಿದ್ದಂಗೆ ಮಾತು ಬಲ್ಲ ಆಕ್ರೋಶ ಎಲ್ಲೆಲ್ಲಿ ಮೌನವಾಗುತ್ತದೆ. ಮುಖ್ಯವಾದ ವಿಚಾರಕ್ಕೆ ಬರೋಣ. ಇಂದು ನನ್ನ ನಿರೋಗ್ಯ ಮೊದಲನೇ ದಿನ. ಅಮ್ಮನ ಪ್ರಥಮ ವಿಧಿಗಳೆಲ್ಲ ಮುಗಿಸಿ ನಾನು ಹೊರಟುತ್ತಿದ್ದೆನು. ಚಿತ್ರವಿರುವ ಹಾಗೆ ನನ್ನ ಹೆಂಡತಿ ಮಕ್ಕಳು ಕೂಡ ಬರಲು ಸಿದ್ಧತೆ ನಡೆಸಿಕೊಂಡರು. ಅಮ್ಮನ ಮುಖದಲ್ಲಿ ನಗುವಿನ ಕಳೆಯೇ ಇರಲಿಲ್ಲ. ಏಕೆಂದರೆ ನಾನು ನಿವೃತ್ತಿಯಲ್ಲಿದ್ದಾಗ ಹೇಳುತ್ತಿದ್ದ ಮಾತುಗಳು ಬಹುಶಃ ಅವಳ ಕಿವಿಗೂ ಬಿದ್ದಿರಬೇಕು. ವೃದ್ಧಾಶ್ರಮಕ್ಕೆ ಸೇರಿಸುತ್ತೇನೆ ಎಂಬ ನುಡಿಗಳು. ನಂಬಿಕೆ ಎಂಬುದನ್ನು ಪ್ರಾಣಿ ಪಕ್ಷಿಗಳನ್ನು ನೋಡಿ ನಾವು ಕಲಿಯಬೇಕಾಗುತ್ತದೆ. ಬಲಿ ಕೊಡುವ ಜನರು ಕುರಿ, ಕೋಳಿ, ಕೋಣಗಳನ್ನು ಕರೆದುಕೊಂಡು ಹೋಗುವಾಗ ಅವುಗಳಿಗೆ ತಿಳಿದಿರುವುದಿಲ್ಲ ನಮ್ಮನ್ನು ಬಲಿ ಕೊಡಲು ಕರೆದುಕೊಂಡು ಹೋಗುತ್ತಿದ್ದಾರೆ ಎಂದು. ಅಷ್ಟರ ಮಟ್ಟಿಗೆ ನಂಬಿಕೆಯನ್ನಿಟ್ಟಿರುತ್ತವೆ. ಹಾಗೆ ನನ್ನ ತಾಯಿ ಕೂಡ ನನ್ನ ಮೇಲೆ ಅಷ್ಟೇ ನಂಬಿಕೆಯನ್ನು ಇಟ್ಟಿದ್ದಾಳೆ. ಅಮ್ಮನನ್ನು ನಾನು ಕರೆದೆ. ಉಸಿರನ್ನೆತ್ತಿದೆ ನನ್ನೊಡನೆ ಹೆಗಲ ಮೇಲೆ ಕೈ ಹಾಕಿ ನನ್ನ ಹೆಜ್ಜೆಯನ್ನು ಹಾಕುತ್ತಾ ಕಾರಿನ ಬಳಿ ಬಂದಳು. ತಾಯಿ, ಹೆಂಡತಿ, ಮಗಳು ನಿವೃತ್ತಿಯಾದ ನನಗೆ ಒಂದು ಮುಖ್ಯ ಅವಶ್ಯಕತೆ ಕೂಡ ಇತ್ತು. ನನ್ನ ಮಗ, ಅಪ್ಪ, ನಾನು ಕಾರನ್ನು ಚಲಾಯಿಸುತ್ತೇನೆ ಎಂದು ಹೇಳಿದ. ಮಗನೇ, ಬೇಡ, ನಾನು ಕಾರನ್ನು ಚಲಾಯಿಸುತ್ತೇನೆ. ಅಮ್ಮನನ್ನು ಸೇರಿಸುವ ಸ್ಥಳ ನನಗೆ ಮಾತ್ರ ಗೊತ್ತು ಎಂದು ನಾನು ಹೇಳಿದೆ. ಹಾಗೆ ನಾನು ಕಾರಿನ ಸೀಟಲ್ಲಿ ಕೂತಿಕೊಂಡು ಡ್ರೈವ್ ಮಾಡಿಕೊಂಡು ಬಂದೆ. ಒಂದು ಹಂಚಿನ ಮನೆಯ ಮುಂದೆ ಕಟ್ಟೆ ಮೇಲೆ ಎಲ್ಲರೂ ಕುಳಿತಿದ್ದರು. ಗಾಡಿ ಮಾಡಿದ ಕೂಡಲೇ ನನ್ನ ಸ್ನೇಹಿತ ಹೊರಗಡೆ ಬಂದವು. ನೋಡಿ, ನಿನ್ ಜೊತೆ ಮಾತಾಡಲು ನನಗೆ ಸಮಯ ಇಲ್ಲ. ನೀನು ಸುಮ್ಮನೆ ಇದ್ದು ಓ ಗೆಳೆಯ, ಸಮಾಧಾನ ನಿಧಾನವಾಗಿ ಹೊರಕೊಂಡಪ್ಪ. ನಾನು ತೆಗೆದುಕೊಂಡು ಕರೆದುಕೊಂಡು ಬರ್ತೀನಿ. ಹೌದಾ? ನೀನು ಹೇಳಿದ ಹಾಗೆ ನಾನು ಒಂದು ಮನೆ ನೋಡಿದ್ದೇನೆ. ಅದರಲ್ಲಿ ಒಂದು ಬೆಡ್ರೂಮು, ಒಂದು ಹಾಲು, ಒಂದು ಕಿಚನ್ ಇದೆ. ನೀವು ತಗೋದಲ್ವಾ? ಅಯ್ಯೋ ಗೆಳೆಯ, ಈ ಜಗತ್ತಿನಲ್ಲಿ ಪಾಪ ಮಾಡಿದವನಿಗೆ ಏನು 10 ಇಟ್ಟು 10 ಏನು ಶಿಕ್ಷೆ ಮತ್ತು ಶಿಕ್ಷಣವನ್ನು ಕೊಡಿಸುವ ಆ ಜೈಲಿಗಿಂತ ಈ ಮನೆ ಎಷ್ಟೋ ವಾಸಿ ಅಲ್ವಾ? ಸಾಕ್ಬಿಡು, ಇಷ್ಟಾದ್ರೆ ಸಾಕಲ್ಲ. ಅವಶ್ಯಕತೆ ಇತ್ತು ಮನೆ. ಅದು ಆಯ್ತು ಗೆಳೆಯ, ತುಂಬಾ ಉಪಕಾರ ಆಯ್ತು. ತಗೋ, ಇದು ಮನೆಯ ಕೀಲಿ ತೆಗೆದುಕೋ, ಮತ್ತೆ ನಾನು ಸಿಗ್ತೇನೆ. ಬರೋಣ? ಖಂಡಿತ ಗೆಳೆಯ, ಉಪಕಾರ ಆಯ್ತು. ಅಮ್ಮ, ಬಾ, ಕೂತ್ಕೋ ಬಾ.
ನಾನು ಇನ್ನು ಅವಳ ಮಗ ಜೀವಂತವಾಗಿದ್ದೇನೆ, ನಾನು ನೋಡ್ಕೊಳ್ತೇನೆ. ನನ್ನ ತಾಯಿ ಇರುವವರೆಗೂ ನನ್ನ ತಾಯಿಯನ್ನ ನಾನು ನೋಡ್ಕೊಳ್ತೇನೆ ಕಣೆ. ಅಂದ್ರೆ ನಮ್ ಗತಿ ಏನ್ರಿ? ನೀವ ಇಲ್ಲ ಅಂದ್ರೆ ಮನೆಯಲ್ಲಿ ನೀವ ಇಲ್ಲದ ಯಜಮಾನ ಇಲ್ಲದ ಮನೆ ಅಂದ್ರೆ ಅದ್ ಮನೆ ಆಗುತ್ತೇನ್ರಿ? ಪ್ಲೀಸ್ ಬಂದ್ಬಿಡ್ರಿ, ನಮ್ಮ ಮನೆ ಹೋಗೋಣ. ಯಾಕೆ ಈ ತರ ಮಾತಾಡ್ತೀಯ? ನೋಡು, ನಿನ್ನ ಮನೆಯ ಖರ್ಚು ಮತ್ತು ನಿನ್ನ ಮನೆಯ ಜವಾಬ್ದಾರಿಯನ್ನು ನನ್ನ ಬಗ್ಗೆ ಚಿಂತೆ ಮಾಡು. ಯಾಕಂದ್ರೆ ನಿನ್ನ ಮನೆಯ ಖರ್ಚು ಜವಾಬ್ದಾರಿ ನಾನು ಹೊರತೆ. ಆಯ್ತಾ? ಹೋಗಿ. ಅಪ್ಪ, ಹಾಗಾದ್ರೆ ನೀವು ಇಲ್ಲೇ ಇರ್ತೀರಾ? ಹೌದು ಮಗಳೇ, ನನ್ನ ತಾಯಿಯನ್ನ ನಾನೇ ನೋಡ್ಕೊಳ್ಳ. ಅಲ್ಲ ರೀ, ಮನೆಯಲ್ಲಿ ನೀವ ಇಲ್ಲ ಅಂದ್ರೆ ನಮ್ಗೆಲ್ಲರಿಗೂ ಭಯವಾಗುತ್ತೆ. ದಯವಿಟ್ಟು ಮನೆಗೆ ಬಂದ್ಬಿಡ್ರಿ ಪ್ಲೀಸ್. ಅಲ್ಲ ಕಣೆ, ಯಾಕೆ ಭಯ? ನೋಡು, ನನಗಿನ ಎತ್ತರವಾಗಿ ಬೆಳೆದು ನಿಂತಿರೋ ಮಗ ಇದ್ದಾನೆ, ಮಗಳು ಇದ್ದಾಳೆ ಜೊತೆಗೆ. ಮತ್ತೆ ಯಾಕೆ ಭಯ? ಹೋಗಿ ನೀನು. ಅಪ್ಪ, ಏನಪ್ಪ ಇದು ನಾನ್ಸೆನ್ಸ್? ಮಗನೇ, ನಾನ್ಸೆನ್ಸ್? ನೋಡು ಮಗನೇ, ಅಂದು ಆ ಮನೆಯಲ್ಲಿದ್ದಾಗ ನಿನ್ನ ಸ್ನೇಹಿತರು ಮನೆಗೆ ಬಂದಿದ್ರಲ್ಲ, ಅದೇ ಅಜ್ಜಿಯನ್ನ ಹೊರಗಡೆ ಬಿಡಬೇಡಪ್ಪ, ಅಜ್ಜಿ ಕಬ್ಬು ನಾರ್ತಾಳ ಅಂತ ಹೇಳಿದಲ್ಲ, ಅದು ಕಣಪ್ಪ ನಾನ್ಸೆನ್ಸ್. ಮಗಳೇ, ಅಪ್ಪ, ಅಜ್ಜಿ ಯಾವಾಗಲೂ ವಾಸನೆ ಅಂತ ಹೇಳ್ತಿರ್ತೀಯಲ್ಲಮ್ಮ, ಅದಕ್ಕೆ ಈ ಒಂದು ಬದಲಾವಣೆ. ಜಗತ್ತಿನಲ್ಲಿ ಏನು ಪಾಪ ಕರ್ಮಗಳಿಗೆ ಒಂದು ಪರಿಹಾರ ಅಂತ ಇರುತ್ತಲ್ಲಮ್ಮ, ಅದೇ ಈ ಒಂದು ಅಷ್ಟೇ. ಅರ್ಥ ಆಯ್ತಾ? ನೀವಿನ್ನು ಹೋಗಿ ಬನ್ನಿ. ಅಮ್ಮ, ಅಲ್ಲಪ್ಪ, ನೀವು ಮಲಗಿ ಅಮ್ಮ. ಅಲ್ಲಪ್ಪ, ಅಜ್ಜಿ ನೀನ್ ಒಬ್ನೇನಾ ಮಗ? ಇನ್ನು 3 ಜನ ಮಕ್ಕಳಿಲ್ವಾ? ನೀನೇನು ಹೇಳಿದ ಮಗ? ಅಪ್ಪ ಹೇಳು. ಅಪ್ಪ, ಅಜ್ಜಿಗೆ ಯಾವಾಗಲೂ ನೀವೇ ನೋಡ್ಕೋಬೇಕಾ? ಮಕ್ಕಳೇ, ಇವು ನೀವು ಆಡೋ ಮಾತುಗಳಲ್ಲ. ನಾನು ನಿಮ್ಮಮ್ಮ ಜಗಳವಾಡ್ತಿರುವಾಗ ಕೇಳಿಸ್ಕೊಂಡು ಮಾತಾಡ್ತಿರೋ ಮಾತುಗಳಿವೆ. ನೋಡಿ ಮಕ್ಕಳೇ, ನನ್ನ ಜೀವನದ ಕಥೆ ಇನ್ನೂ ಗೊತ್ತಿಲ್ಲ. ನಾನು 6 ವರ್ಷದವನಿದ್ದಾಗ ನನಗೆ ತುಂಬಾ ವಾಂತಿ, ಬೇದಿ, ಜ್ವರ. ನಮ್ಮದು ಕುಗ್ರಾಮ, ಅಲ್ಲಿ ಯಾವುದೇ ಬಸ್ಸಿನ ವ್ಯವಸ್ಥೆ ಮತ್ತು ಯಾವುದೇ ವೈದ್ಯಕೀಯ ಸೌಲಭ್ಯ ಇಲ್ಲದಂತ ಒಂದು ಕಾಲ ಕಟ್ಟದು. ಅಂತ ದಿನಗಳಲ್ಲಿ ನಮ್ಮ ತಂದೆ ಅವಾಗಲೇ 2 ವರ್ಷ ಆಗಿತ್ತು ತೀರಿಕೊಂಡು. ನನ್ನ ತಾಯಿ ನನ್ನ ಜೀವವನ್ನು ಉಳಿಸಲಿಕ್ಕೆ ಹೆಗಲ ಮೇಲೆ ಹಾಕಿಕೊಂಡು ಏನು ಸಿಟಿ ಪ್ಯಾಟೆ ವೈದ್ಯರ ಹತ್ರ ನನ್ನ 6 ಕಿಲೋಮೀಟರ್ ಹೊತ್ಕೊಂಡು ಹೋಗಿ ಅಲ್ಲಿ ವೈದ್ಯರ ಹತ್ರ ನನ್ನ ತೋರಿಸಿ ನನಗೆ ಚುಚ್ಚುಮದ್ದು ಹಾಕಿಸಿ ಮತ್ತೆ ಅಲ್ಲಿಂದ 6 ಕಿಲೋಮೀಟರ್ ಮತ್ತೆ ಮನೆಗೆ ಕರ್ಕೊಂಡು ಬಂದು ಅವತ್ತೇ ಜನ ನಿರ್ಧಾರ ಮಾಡಿದ್ರು ಈ ಮಗು ಸಾಹಿತ್ಯ ಉಳಿಯಲ್ಲ ಅಂತ. ಆದ್ರೂ ನನ್ನ ತಾಯಿ ಕಷ್ಟಪಟ್ಟು ಉಳಿಸಿ ನನ್ನನ್ನು ಬೆಳೆಸಿದ್ದಾಳೆ. ಅಷ್ಟೆಲ್ಲ ನನ್ನ ಕಷ್ಟದಲ್ಲಿ ಬೆಳೆಸಿ ದೊಡ್ಡವನ್ನ ಮಾಡಿ ಈ ಒಂದು ಉನ್ನತ ಸ್ಥಾನದಲ್ಲಿ ಇರಲು ಕಾರಣ ಈ ನನ್ನ ತಾಯಿಯ ಶ್ರಮ. ಇವತ್ತು ಅವಳಿಗೆ ಮಲಮೂತ್ರದ ನಿಯಂತ್ರಣ ಇಲ್ಲ. ಆದರೂ ನೋಡು, ನೀವು ಹೇಳಿದ್ರಲ್ಲ ಮಗಳೇ, ನೀವೇ ನನ್ನ ಕಟ್ಕೊಂಡ ಹೇಳ್ತೇನೆ ಇವತ್ತು ನನ್ನ ತಾಯಿಯನ್ನು ನೋಡಿ ಅಸಹ್ಯ ಪಡ್ತಾ ಇದ್ದಾರೆ. ಹೌದಾ? ನೋಡು, ಈ ಜಗತ್ತಿನಲ್ಲಿ ವಯಸ್ಸಾದ ನಾವು ನಮಗೂ ಒಂದು ವಯಸ್ಸು ಬರುತ್ತೆ. ಆದರೆ ವಯಸ್ಸಿನ ನಂತರ ನಮಗೂ ಒಂದು ಬೇರೆ ಕ್ಲಾಸಿಕ್ ಅಂತ ಬಂದೇ ಬರುತ್ತೆ. ಆಗ ನಮಗೂ ವಯಸ್ಸಾಗುತ್ತೆ, ನಮಗೂ ಮಲಮೂತ್ರದ ಏನು ಈ ಒಂದು ನಿಯಂತ್ರಣ ಇರಲ್ಲ. ಅದಕ್ಕಾಗಿ ಈ ವಯೋವೃದ್ಧರನ್ನ ರೀತಿ ಕಾಣುತ್ತ ನೋಡು ಮಗನೇ, ನಾನು ಇನ್ನೂ ಜೀವಂತವಾಗಿದೆ. ನನ್ನ ತಾಯಿ ಇರುವವರೆಗೂ ನನ್ನ ತಾಯಿ ಸೇವೆಯನ್ನು ಮಾಡುತ್ತೆ. ಅದು ತಾಯಿ ಇರುವವರೆಗೂ ಮಾತ್ರ. ನೀವು ಇನ್ನೂ ಒಳ್ಳೆ ನಿನ್ನ ಕೈ ಮುಗಿತೀನ್ರಿ. ನಾವ್ ಮಾಡಿದ್ದು ತಪ್ಪು, ನಮ್ದು ತಪ್ಪಾಯ್ತು. ಇನ್ಮುಂದಿಗೆ ಮಾಡಲ್ಲ ರೀ. ಅತ್ತೆಯನ್ನ ಅಮ್ಮ ಎಂದು ಭಾವಿಸಿ ನೋಡ್ಕೊಂಡು ಹೋಗ್ತಿದ್ರಿ. ದಯವಿಟ್ಟು ಮನೆಗೆ ಬಂದ್ಬಿಡ್ರಿ. ನೀವಿಲ್ದೆ ನಾವು ಕೂಡ ಮನೆಗೆ ಹೋಗ್ಲಾರ್ವಿ. ನೋಡಿ, ನೋಡು, ಜಗತ್ತಿನ ಏನು ಈ ಒಂದು ಪಾಪ ಕರ್ಮಗಳಿಗೆ
ಏನು ನಾವೇ ಹೇಳಿದ್ವಲ್ಲ ಪಂಚತಾಪ ಪಾಲಿಸ್ಕೊಂಡು ಅದು ನೀವು ಮಾಡಿದ ಒಂದು ತಪ್ಪಿಗಾಗಿ ಇವತ್ತು ನಾವು ಬೇರೆ ಮನೆಯಲ್ಲಿ ಮಾಡಲು ಸಾಧ್ಯ ಇಲ್ಲ. ಹೋಗಿ ಹೋಗಿ. ಅಪ್ಪ ಅಪ್ಪ ಅಜ್ಜಿನ ವೃದ್ಧಾಶ್ರಮಕ್ಕೆ ಅಲ್ಲಿ ಎಲ್ಲರೂ ಇರ್ತಾರ, ಚೆನ್ನಾಗಿ ನೋಡ್ಕೊಂತಾರೆ. ಮಗನೇ, ನಾನು ಇಲ್ಲಿವರೆಗೂ ಹೇಳ್ತಿದ್ದೀನಿ ಅರ್ಥ ಆಗಿಲ್ಲ ಅಂತ ನನ್ನ ಯಾವ ಒಂದು ಸ್ಥಿತಿಯಲ್ಲಿ ನನ್ನ ತಾಯಿ ನನ್ನನ್ನು ಬೆಳೆಸಿ ದೊಡ್ಡವನ್ನ ಮಾಡಿದ್ದಾಳೆ ಅಂತ ಅರ್ಥ ಮಾಡಿಕೊಳ್ಳಿ ಮಕ್ಕಳೇ. ನೀವು ಇನ್ನು ಹೊರಡಿ, ನಾನು ಇಲ್ಲೇ ಇದ್ದು ನನ್ನ ತಾಯಿಯನ್ನು ನೋಡ್ಕೊಳ್ಬೇಕು. ಅರ್ಥ ಆಯ್ತಾ? ನೀವು ಹೊರಡಿ. ಅಪ್ಪ ನಾವು ನಿಮ್ಮನ್ನ ಎಲ್ಲಿ ಹೋಗಲ್ಲಪ್ಪ, ಪ್ಲೀಸ್ ಅಪ್ಪ, ನೀವು ಕೂಡ ನಮ್ಮ ಜೊತೆ ಬರ್ರಪ್ಪ. ಅಲ್ಲ ರೀ, ನಾವು ನಮ್ಮ ನೆರವಿಲ್ಲದೆ ನಿಮ್ಮ ಭಾವನೆಗಳ ಜೊತೆ ಆಟ ಆಡಿದ್ವಿ. ನಮ್ದು ತಪ್ಪಾಯ್ತು, ಕ್ಷಮಿಸ್ಬಿಡಿ. ಕ್ಷಮಿಸುವ ಮಾತೇಕೆ ಬಂದಿದೆ ನೋಡು. ನೀವು ಈ ಮಾತು ಹೇಳಿದಂತ ನಾನು ಈ ಮಾತು ಹೇಳಿದೆ. ಅರ್ಥ ಆಯ್ತಾ? ದಯವಿಟ್ಟು ನಾನು ನನ್ನ ತಾಯಿಯನ್ನು ನೋಡ್ಕೊಳ್ಬೇಕು. ನೀವು ಹೋಗಿ. ಇದನ್ನೆಲ್ಲ ನೀವು ನಮ್ಗ ತಿಳಿಸಿ ಹೇಳ್ಬೋದಿತ್ತಲ್ಲ, ಅಲ್ಲ ಯಾಕ್ರೆ ಹೇಳಿಲ್ಲ? ನೋಡು, ಪ್ರತಿ ಬಾರಿ ಅದನ್ನ ಹೇಳೋದ್ರಿಂದ ಅದು ಆದೇಶವಾಗುತ್ತೆ. ನನ್ನ ಮಾತಿನಿಂದ ಇರುವ ನೋವನ್ನು ನೀವು ಅರ್ಥ ಮಾಡ್ಕೊಳ್ಳೋದ. ಆದರೆ ಏನು ಮಾಡೋದು? ನೀವಿನ್ನು ಹೊರಡಿ. ಅಪ್ಪ ನನ್ನ ಕ್ಷಮಿಸ್ಬಿಡಪ್ಪ. ಮಗನೇ, ಎದ್ದೇಳು. ನೀವು ಎಲ್ಲರೂ ನನಗೆ ಕಾಲು ಬಿಡಿ ಅಂತ ಈ ಮಾತು ಹೇಳ್ತಾ ಇಲ್ಲ. ಹೋಗಿ ನೀವು. ಅಪ್ಪ ನನಗೆ ತಿಳಿಲಾರ್ದೇನೆ ಅಜ್ಜಿನ ಬೈದು ಬಿಟ್ಟೆ. ಅಪ್ಪ ನಮ್ಮನ್ನು ಕ್ಷಮಿಸ್ಬಿಡಿ ಅಪ್ಪ, ಕ್ಷಮಿಸ್ಬಿಡಿ. ನಾವು ನಿಮ್ಮ ಮಕ್ಕಳು, ತಪ್ಪು ಮಾಡಿದ್ರ ಮಕ್ಕಳನ್ನ ಸರಿದಾರಿ ನಡೆಸಬಾರ್ದು, ನಿಮ್ಮಗಳ ಧರ್ಮ ಅಲ್ವೇ? ತಪ್ಪಾಯ್ತು, ಕ್ಷಮಿಸ್ಬಿಡ್ರಿ. ಹೇಳಿ, ಎದ್ದೇಳಿ. ನೀವು ಬೀಳಬೇಕಾಗಿರೋದು ನನ್ನ ಕಾಲಿಗಲ್ಲ, ಈ ಕಾಲಕ್ಕೆ. ನನ್ನ ಈ ನಿರ್ಧಾರದಿಂದ ನಮ್ಮ ಎಲ್ಲರ ಕಣ್ಣು ತೆರೆದು ಹೋಗ್ತೀವಿ. ಅಪ್ಪ ನೀವು ನೋಡ್ಕೊಂಡಂತೆ ನಿಮ್ಮ ತಾಯಿಯನ್ನ ನಾವು ಕೂಡ ಪ್ರೀತಿ ವಿಶ್ವಾಸ ಗೌರವದಿಂದ ಅವ್ರನ್ನ ಕೊನೆ ಉಸಿರಿರುವವರೆಗೆ ನಾವು ನೋಡ್ಕೊಂತೀವಿ. ಅಪ್ಪಾಜಿ ದಯಮಾಡಿ ನನ್ನ ಕ್ಷಮಿಸ್ಬಿಡು ಅಪ್ಪಾಜಿ, ಕ್ಷಮಿಸ್ಬಿಡು. ಜನ್ಮ ಎಂಬ ವರವ ನೀಡಿ ತಾಯಿಯಾದೆ ನೀ ನನಗೆ, ಮರಣ ಎಂಬ ಮಾಯೆಯು ನೋಡಿ ಮರೆತು ಹೋದೆ ನೀ ಕೊನೆಗೆ. ನೀ ಹೇಳು ಎಲ್ಲಂತ ನಾ ಹೋಗಲಿ, ನೀ ಹೇಳು ಎಲ್ಲಂತ ನಿನ್ನ ಹುಡುಕಲಿ ಅಮ್ಮ. ಎಂದು ಯಾರು ಹೋಗಲಿ, ಜನ್ಮ ಎಂಬ ವರವ ನೀಡಿ ಮರಣ ಎಂಬ ಮಾಯೆಯ ನೋಡಿ ಮರೆತು ಹೋದೆ ನೀ ಕೊನೆಗೆ. ಬರೆದ ಈ ಕಥೆ ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದ ಸಂದೇಶವಾಗಿದೆ. ಈ ಕಥೆ ಕೇಳಿ ನನ್ನ ಮನಸ್ಸು ತುಂಬಿದ ಗೆಳೆಯ. ತುಂಬಾ ಧನ್ಯವಾದಗಳು. ನೋಡಿದ್ಯಾ ಗೆಳೆಯ, ನಾಟಕಗಳನ್ನು, ಕಥೆ, ಕಾದಂಬರಿಗಳನ್ನು ಓದುವುದರಿಂದ ಏನು ಉಪಯೋಗ ಅಂತ ಕೇಳಿದೆಲ್ಲ, ಈ ತರ ಜೀವನದ ಒಂದು ಮೌಲ್ಯಗಳನ್ನು ತಿಳಿಸುತ್ತದೆ ಗೆಳೆಯ. ಅದಕ್ಕಾಗಿ ನಾನು ಪುಸ್ತಕಗಳನ್ನ ಅತಿ ಹೆಚ್ಚಾಗಿ ಓದ್ತೇನೆ ಗೆಳೆಯ. ನೀನು ಕೂಡ ಓದು. ಆಯ್ತು ಗೆಳೆಯ, ತುಂಬಾ ಧನ್ಯವಾದಗಳು.